ನಾನಿವತ್ತು ಡಯರಿ ಆದರೆ ಬೇರೆ ಆದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಎಷ್ಟಾಗುತ್ತೋ ಅಷ್ಟು ಹೆಚ್ಚು ನೀರು ಕುಡೀರಿ. ನಾರ್ಮಲ್ ನೀರು ಕುಡಿಯೋದಕ್ಕಿಂತ ಒ ಆರ್ ಎಸ್ ಕುಡಿದ್ರೆ ಒಳ್ಳೆಯದು. ಒ ಆರ್ ಎಸ್ ಮನೇಲಿ ಇಲ್ಲ ಅಂತ ಹೇಳಿದ್ರೆ 1 ಲೀಟರ್ ನೀರಿಗೆ 5 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪು ಹಾಕಿದರೆ ಅದು ಹೋಮ್ ಮೇಡ್ ಒ ಆರ್ ಎಸ್. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, 1 ಲೀಟರ್ ನೀರಿಗೆ 5 ಸ್ಪೂನ್ ಸಕ್ಕರೆ, 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದರೆ ದಟ್ಸ್ ಅ ಹೋಮ್ ಮೇಡ್ ಒ ಆರ್ ಎಸ್. ಅದನ್ನ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಹೆಚ್ಚು ಕುಡೀರಿ, ನಿಮಗೆ ಸುಸ್ತಾಗೋದಿಲ್ಲ. ಜೊತೆಗೆ ಮೊಸರು ಮತ್ತು ಮಜ್ಜಿಗೆನೇ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ತೊಗೊಳ್ರಿ. ಮೊಸರು ಮತ್ತು ಮಜ್ಜಿಗೆ ಒಳಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ತೊಗೊಳ್ರಿ. ಎಳ್ನೀರು ಕುಡಿದ್ರೂ ಕೂಡ ಅದರೊಳಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ತುಂಬ ಜಾಸ್ತಿ ಹಾರ್ಡ್ ಫುಡ್ ತಿನ್ನೋಕೆ ಹೋಗಬೇಡಿ. ಯಾಕಂದರೆ ಗಟ್ ತುಂಬ ಅಂದರೆ ತುಂಬ ಟಯರ್ಡ್ ಆಗಿರುತ್ತೆ. ಹಾರ್ಡ್ ಫುಡ್ ತಿಂದರೆ ಮತ್ತೆ ಹೆಚ್ಚು ಡಯರಿ ಆಗ್ತದೆ. ಗೋಧಿ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಮೈದಾಯಿಂದ ಮಾಡಿರೋ ಪ್ರಾಡಕ್ಟ್ ಆಗಿರ್ಬೋದು, ಎಸ್ಪೆಷಲಿ ಬ್ರೆಡ್. ಮನೇಲಿ ತುಂಬ ಅಂದರೆ ತುಂಬ ಬ್ರೆಡ್ ಕೊಡ್ತೀರಾ. ಬ್ರೆಡ್ನಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮತ್ತು ಕೋಕೋ ಕೋಲಾ ಆಗಿರ್ಬೋದು, ಪೆಪ್ಸಿ, ಮಾಜಾ ಯಾವುದು ಅಂದರೆ ಯಾವುದು ಕುಡಿಯೋಕೆ ಹೋಗ್ಬೇಡ್ರಿ. ಇವೆಲ್ಲ ಇನ್ನೂ ಬೆನ್ನ ಹೆಚ್ಚು ಮಾಡ್ತವೆ. ಸ್ವೀಟ್ ಪದಾರ್ಥಗಳು, ಚಾಕ್ಲೇಟ್ ಪದಾರ್ಥಗಳನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಇವು ತುಂಬ ಅಂದರೆ ತುಂಬ ಹೆಚ್ಚು ಮಾಡ್ತವೆ. ಏನು ಮಾಡಬೇಕಪ್ಪ ಅಂತಂದ್ರೆ ಅನ್ನ ಮೊಸರು, ಅದ್ರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಇಲ್ಲಾಂದರೆ ಗಂಜಿ, ಇಲ್ಲ ಅಂತಂದರೆ ಒ ಆರ್ ಎಸ್. ಇಷ್ಟು ಸಾಕು ಡಯರಿಯಾಗೆ.